ಶಿವಮೊಗ್ಗದಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಮಕ್ಮಲ್ ಟೋಪಿಯನ್ನ ಹಾಕಲಾಗಿದೆ. ಸರ್ಕಾರಿ ಕೆಲಸದ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆಯನ್ನ ಇದೀಗ ಮಾಡಲಾಗಿರುವಂತದ್ದು. ಸಚಿನ್ ಸುಜಾತಾ ಎಂಬುವವರಿಂದ 2 ಕೋಟಿ ವಂಚನೆ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ನಕಲಿ ನೇಮಕಾತಿ ಪತ್ರವನ್ನ ಕೊಟ್ಟು ಇವರು ಕೋಟಿ ಕೋಟಿ ವಂಚನೆಯನ್ನ ಮಾಡಿದ್ದಾರೆ. ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಹೀಗಾಗಿ ಎಸ್ಕೇಪ್ ಆಗ್ತಾ ಇದ್ದಂತಹ ಆರೋಪಿಗಳಾದಂತಹ ಸಚಿನ್ ಸುಜಾತಾರನ್ನ ಇದೀಗ ಪೊಲೀಸರು ಬಂಧಿಸಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು ನಡೆದಿರುವಂತದ್ದು ಶಿವಮೊಗ್ಗದಲ್ಲಿ. ಇಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಇವರು ಟೋಪಿ ಹಾಕಿದ್ದಾರೆ. ಸುಮಾರು 2 ಕೋಟಿ ವಂಚನೆಯನ್ನ ಮಾಡಿದ್ದಾರೆ ಈ ಸಚಿನ್ ಮತ್ತೆ ಸುಜಾತಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಈ ಸಚಿನ್ ಮತ್ತೆ ಸುಜಾತಾ ಇಬ್ರು ಕೂಡ ಎಸ್ಕೇಪ್ ಆಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಾಗ್ಲೇ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಇವರು ಎಲ್ಲರೂ ಏನ್ ಮಾಡ್ತಿದ್ರು ಅಂತಂದ್ರೆ ಸರ್ಕಾರಿ ಕೆಲಸವನ್ನ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೆಲಸವನ್ನ ಹುಡುಕುವಂತವರ ಬಳಿಯಿಂದ ಇವರು ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಒಬ್ಬರಿಂದ ಕನಿಷ್ಠ 3 ಲಕ್ಷ 10 ಲಕ್ಷ ರೂಪಾಯಿವರೆಗೂ ಕೂಡ ಇವರು ಹಣವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. 50ಕ್ಕೂ ಹೆಚ್ಚು ಕೆಲಸ ಹುಡುಕ್ತಾ ಇದ್ದಂತವರಿಗೆ ಈ ಜೋಡಿ ನಕಲಿ ಪತ್ರವನ್ನ ನೀಡಿ ಇವರು ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಆರೋಪಿ ಸಚಿನ್ ಉದ್ಯೋಗ ಆಕಾಂಕ್ಷಿಗಳಿಗೆ ತನ್ನ ಕೋಚಿಂಗ್ ಸೆಂಟರ್ ನಲ್ಲಿ ಈತ ಪರೀಕ್ಷೆಯನ್ನ ಬರೆಸ್ತಾ ಇದ್ದಂತೆ. ಬಳಿಕ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳ ನಕಲಿ ಲೆಟರ್ಗಳನ್ನ ಈತ ಬಳಸಿ ಕೆಲಸವನ್ನ ಹುಡುಕ್ತಾ ಇದ್ದಂತವರಿಗೆ ಈತ ವಂಚನೆಯನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಸೀಲುಗಳನ್ನ ಬಳಸಿ ಹುದ್ದೆ ಲಭಿಸುವಂತೆ ನಕಲಿ ನೇಮಕಾತಿ ಪತ್ರವನ್ನ ಇವರಿಬ್ರು ಕೂಡ ಈ ಜೋಡಿ ಇಬ್ರು ಕೂಡ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸರ್ಕಾರಿ ಕೆಲಸಕ್ಕಾಗಿ ಸಾಕಷ್ಟು ಜನ ಹುಡುಕ್ತಾ ಇರ್ತಾರೆ, ಸರ್ಕಾರಿ ಕೆಲಸ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಅಂತ ಒಂದು ಸಿಚುವೇಶನ್ ಅನ್ನೇ ಇವರು ಯೂಸ್ ಮಾಡಿಕೊಂಡು ಅಂಥವರಿಂದಲೇ ಸುಮಾರು 3 ಲಕ್ಷ 10 ಲಕ್ಷ ಒಬ್ಬೊಬ್ಬರಿಂದ ಇಷ್ಟೆಲ್ಲ ಅಮೌಂಟ್ ಅನ್ನ ಇವರು ಪಡೆದುಕೊಂಡು ಈ ರೀತಿಯಾಗಿ ಟೋಪಿ ಹಾಕಿದ್ದಾರೆ. ಇನ್ನು ಎಸ್ಕೇಪ್ ಆಗೋದಕ್ಕೆ ಹೊರಟಿದ್ದಂತ ಇಬ್ಬರನ್ನು ಕೂಡ ಪೊಲೀಸರು ಇದೀಗ ಬಂಧಿಸಿದ್ದಾರೆ.